ಗಂಡನಿಗೆ ಹೆದರಿ ಅದೆಷ್ಟೋ ಹೆಂಡತಿಯರು ಮನೆ ಬಿಟ್ಟು ಹೋಗ್ತಾರೆ, ತವರು ಮನೆಯನ್ನ ಸೇರ್ತಾರೆ. ಆದ್ರೆ ಇಲ್ಲೊಬ್ಬ ಗಂಡ ಮಾತ್ರ ಹೆಂಡತಿಗೆ ಹೆದರಿ ಊರು ಬಿಟ್ಟು ಹೋಗಿದ್ದಾನೆ. ಊರು ಬಿಟ್ಟಷ್ಟೇ ಅಲ್ಲ, ದೇಶವನ್ನೇ ಬಿಟ್ಟು ದುಬೈಗೆ ಪರಾರಿಯಾದಂತಹ ಒಂದು ಘಟನೆ ನಡೆದಿದೆ. ಈ ಘಟನೆ ನಡೆದಿರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬರ್ಕತ್ ಬಾಷಾ ಮತ್ತು ಮಿಸ್ಬಾ ಸುಲ್ತಾನ ಎನ್ನುವಂತಹ ಈ ಸುಂದರ ಜೋಡಿಯ ಮದುವೆ ಕಳೆದ 2.5 ವರ್ಷಗಳ ಹಿಂದೆ ಆಗಿರುತ್ತೆ. ಅದಾದ ನಂತರ ಸುಖವಾದಂತಹ ಸಂಸಾರ ಸಾಗ್ತಾ ಇರುತ್ತೆ. ಇತ್ತೀಚೆಗಷ್ಟೇ ಇವರ ಏನು ಮಿಸ್ಬಾ ಸುಲ್ತಾನ ಇದ್ದಾರೆ, ಇವರ ಹೆಂಡತಿ, ಅವರಿಗೆ ಸೀಮಂತ ಕಾರ್ಯ ಕೂಡ ಆಗಿರುತ್ತೆ. ಇದಾದಾಗ ಹೆಂಡತಿ ತನ್ನ ತವರು ಮನೆಗೆ ಹೋಗಿರ್ತಾಳೆ. ತನ್ನ ತವರು ಮನೆಗೆ ಏನಂತ ಹೇಳಿದ್ರೆ ಸೀಮಂತ ಆದ ನಂತರ ಅಲ್ಲೇ ಏನಾದ್ರು ಡೆಲಿವರಿಗಂತಾನೋ ಅಥವಾ ತಾಯಿ ಮನೇಲಿ ಇರಬೇಕು ಅಂತ ಏನೋ ಗೊತ್ತಿಲ್ಲ, ಹೋಗಿರ್ತಾಳೆ. ಕೆಲವು ದಿನಗಳಾದ ನಂತರ ಬರ್ಕತ್ ಪಾಷಾ ಏನ್ ಮಾಡ್ತಾನೆ, ತನ್ನ ಹೆಂಡತಿಯನ್ನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ, ನನ್ನ ಮನೆಗೆ ಕರ್ಕೊಂಡ್ಬರ್ಬೇಕು ಸ್ವಲ್ಪ ದಿನ ಅಂತ ಹೇಳಿ ಅವರ ಹೆಂಡತಿಯ ಮನೆಗೆ ಹೋಗ್ತಾನೆ. ಹೆಂಡತಿಯ ಮನೆಗೆ ಹೋದಾಗ ಏನೋ ಮಾತಿಗೆ ಮಾತು ಬೆಳೆದು ಸಣ್ಣ ಪುಟ್ಟ ಗಲಾಟೆಗಳು ಕೂಡ ಆಗುತ್ತೆ. ಗಲಾಟೆಗಳು ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಬರ್ಕತ್ ಪಾಷಾ ಮತ್ತು ಅವರ ಸಹೋದರಿಯ ಮೇಲೆ ಇಲ್ಲಿ ಹೆಂಡತಿಯ ತವರು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊಡೆಯೋದು ಬಡಿಯೋದು ಮಾಡಿ ಹಲ್ಲೆಯನ್ನ ನಡೆಸ್ತಾರೆ. ಇದಾದ ಬಳಿಕ ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದಾದ ನಂತರದಲ್ಲಿ ಹೆಂಡತಿಯ ಮನೆಯಿಂದ ನಮಗೆ ಜೀವ ಭಯ ಇದೆ ಅಂತ ಹೇಳಿ ಹೆದರಿಕೊಂಡು ಏನ್ ಮಾಡ್ತಾನೆ, ದುಬೈಗೆ ಹೋಗಿ ಬಿಡ್ತಾನೆ. ದುಬೈಗೆ ಹೋದಾಗ ಇವರ ಮನೆಯವರು ಏನ್ ಮಾಡ್ತಾರೆ, ನನ್ನ ಮಗ ಕಾಣ್ತಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಕಂಪ್ಲೇಂಟ್ ಆಗಿರುತ್ತೆ. ಇವನು 3 ತಿಂಗಳು ಬಿಟ್ಟು ವಾಪಸ್ ದುಬೈಯಿಂದ ಇಂಡಿಯಾಗೆ ಬರ್ತಾನೆ ಅಥವಾ ಬೆಂಗಳೂರಿಗೆ ಬರ್ತಾನೆ. ಬಂದಾಗ JP ನಗರದಲ್ಲಿ ಏನು ಅಲ್ಲಿ ಒಂದು ಪೊಲೀಸ್ ಕೇಸ್ ಆಗಿರುತ್ತೆ, ಅವರು ತನಿಖೆಯನ್ನ ಕೈಗೊಂಡಿರ್ತಾರೆ. ಇವನು ಬಂದ ತಕ್ಷಣ ಏನ್ ಮಾಡ್ತಾರೆ, ವಿಚಾರಣೆಗೆ ಬಾಪ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಹೆಂಡತಿ ಕೂಡ ಬಂದಿರ್ತಾರೆ, ಹೆಂಡತಿಯ ಮನೆಯವರು ಕೂಡ ಬಂದಿರ್ತಾರೆ, ಇವರು ಹೋಗಿರ್ತಾರೆ. ಅಲ್ಲಿ ಹೋದಾಗಲೂ ಕೂಡ ಪೊಲೀಸರು ಏನ್ ಮಾಡ್ತಾರೆ, ಈತನ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅಥವಾ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಬರ್ಕತ್ ಪಾಷಾ ಮಾಧ್ಯಮದವರ ಮುಂದೆ ಹೇಳಿದ್ದಾನೆ. ನನಗೆ ನ್ಯಾಯ ಸಿಗ್ತಾ ಇಲ್ಲ, ಬೇಕು ಅಂತಲೇ ನನ್ನ ಮೇಲೆ ವರದಕ್ಷಿಣೆ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಆತನು ಕೂಡ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಒಟ್ಟಿನಲ್ಲಿ ಸುಖವಾಗಿ ಸಾಗಬೇಕಾದಂತಹ ಸಂಸಾರಗಳು ಇವತ್ತು ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಈ ರೀತಿ ಸಣ್ಣ ಪುಟ್ಟ ಅಥವಾ ಕ್ಷುಲ್ಲಕ ಕಾರಣಕ್ಕಾಗಿ ಹಾಳಾಗ್ತಾ ಇದೆ. ದಯಮಾಡಿ ಸ್ವಲ್ಪ ಕುಳಿತು ಮಾತನಾಡಿಕೊಂಡು ರಾಜ್ಯ ಸಂಧಾನವನ್ನು ಮಾಡಿಕೊಂಡ್ರಿ ಎಲ್ಲಾ ಸಮಸ್ಯೆಗಳು ಬಗೆಹರಿಯುವಂತಹ ಲಕ್ಷಣಗಳು ಇರುತ್ತೆ. ಆದರೂ ಕೂಡ ಪೊಲೀಸರು ಒಂದೇ ಪರವಾಗಿ ನಿಂತ್ಕೊಂಡು ಮಾತಾಡುವ ಬದಲು ಎರಡೂ ಕಡೆಯೂ ಕೂಡ ಏನು ಯಾರದು ತಪ್ಪು ಯಾರದು ಸರಿ ಅಂತ ಹೇಳಿ ಹೇಳಿಸಿದ್ರೆ ಎಂತಹ ಪ್ರಕರಣಗಳು ಆಗೋದಿಲ್ಲ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆಯರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.